तद्विष्णोः परमं पदं सदा पश्यन्ति सूरयः दिवि एव चक्षुराततं तद्विप्रासो विपन्यवो जागृवान् सविन्दते विष्णोर्यत्परमं पदम् पात्रं मदो पूर्णं ददाति मदव्योऽसानेति एकदा ब्रह्मणमुपहरति एकदैव यजमान आयुस्तेजो ददाति ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवम् अर्चत प्रार्चत प्रियमेदासो अर्चत अर्चं तपुत्रका उत पुरन्न धृष्ण्वर्चत। श्रीमन्नारायणाय नमः। वेदोक्तमङ्गलनिराजनं दर्शयामि। इदं फलं मया देव स्थापितं पुरतस्तव तेन मे सुफलावाप्तिर्भवेज्जन्मनि जन्मनि। इमानि पूर्णफलानि समर्पयामि। उपास्महे नृसिंहाख्यं ब्रह्मवेदान्तगोचरं भूयोल्लासितसंसारच्छेदहेतुं जगद्गुरुम्। ओं नमो तस्य भगवतो अरहतो सम्मा सम्बुद्धस्य। ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮಬಂಧುಗಳೇ, ಇವತ್ತು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಒಂದಾಗಿರತಕ್ಕಂತಹ ಬೌದ್ಧ ದರ್ಶನವನ್ನು ಜಗತ್ತಿಗೆ ಕೊಟ್ಟಿರತಕ್ಕಂತಹ ಭಗವಾನ್ ಗೌತಮ ಬುದ್ಧರ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಸಂಭ್ರಮ ಸಡಗರ ಉತ್ಸಾಹದಿಂದ ಈ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಆಚರಿಸ್ತಾ ಇದ್ದೇವೆ. ನಿನ್ನೆ ಭಗವಾನ್ ಶ್ರೀ ಲಕ್ಷ್ಮೀ ನರಸಿಂಹರ ಜಯಂತಿ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿ ಉತ್ಸಾಹ ಸಡಗರ ಸಂಭ್ರಮದಿಂದ ಇಲ್ಲಿ ಸಂಪನ್ನಗೊಂಡಿದೆ. ಇವತ್ತು ಭಗವಾನ್ ಗೌತಮ ಬುದ್ಧರ ಜಯಂತಿ ಮಹೋತ್ಸವ ನಡೀತಾ ಇದೆ. ಆತ್ಮೀಯರೇ, ಭಾರತೀಯ ಸಂಸ್ಕೃತಿಯಲ್ಲಿ ಭಗವಾನ್ ಮಹಾವಿಷ್ಣುವಿಗೆ ವಿಶೇಷವಾಗಿ 10 ಅವತಾರಗಳನ್ನು ಹೇಳಿದ್ದಾರೆ. ಅದನ್ನು ನಾವು ದಶಾವತಾರ ಅಂತ ಹೇಳ್ತೇವೆ. ಈ ದಶಾವತಾರದಲ್ಲಿ 4ನೇ ಅವತಾರವೇ ಭಗವಾನ್ ಶ್ರೀ ಲಕ್ಷ್ಮೀ ನರಸಿಂಹದೇವರ ಅವತಾರ. ಹಾಗೆಯೇ ಈ ದಶಾವತಾರಗಳಲ್ಲಿ 9ನೇ ಅವತಾರ ಭಗವಾನ್ ಗೌತಮ ಬುದ್ಧರ ಅವತಾರ. ತಮಗೆಲ್ಲರಿಗೂ ದಶಾವತಾರಗಳಲ್ಲಿ ಲಕ್ಷ್ಮೀ ನರಸಿಂಹರ ಅವತಾರ 4ನೇ ಅವತಾರ ಅಂತ ಹೇಳ್ತಕ್ಕಂಥ ವಿಷಯದಲ್ಲಿ ಗೊಂದಲ ಇಲ್ಲ, ಸ್ಪಷ್ಟವಾಗಿ ಗೊತ್ತು. ಆದರೆ ಕೆಲವೊಂದು ಕಾರಣಗಳಿಂದ ಭಗವಾನ್ ಗೌತಮ ಬುದ್ಧರ ಅವತಾರವನ್ನು ಮಹಾವಿಷ್ಣುವಿನ ಅವತಾರ ಅಂತ ಪರಿಗಣಿಸುವ ವಿಚಾರದಲ್ಲಿ ಸಹಜವಾಗಿ ನಮ್ಮ ಸಮಾಜದಲ್ಲಿ ಕೆಲವೊಂದು ಗೊಂದಲಗಳು ಇವೆ. ಈ ಗೊಂದಲದ ಪರಿಹಾರಕ್ಕಾಗಿಯೇ ಇವತ್ತು ಭಗವಾನ್ ಗೌತಮ ಬುದ್ಧರ ಸನ್ನಿಧಿಯಲ್ಲಿಯೇ ನಾವು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಡ್ತಾ ಇದ್ದೇವೆ. ಆತ್ಮೀಯರೇ, ನೋಡಿ, ಇಲ್ಲಿ ನಾವು ಭಗವಾನ್ ಗೌತಮ ಬುದ್ಧರನ್ನ ಮಹಾವಿಷ್ಣುವಿನ ಸ್ವರೂಪವಾಗಿ ನಾವು ಆರಾಧಿಸ್ತಾ ಇದ್ದೇವೆ. ಇಲ್ಲಿ ಇದನ್ನು ನಮ್ಮ ಹಿರಿಯರು
ಸಾವಿರಾರು ವರ್ಷಗಳ ಹಿಂದೆಯೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಉದಾಹರಣೆಗೆ ಆದಿಶಂಕರ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಅವರ ಸಮಕಾಲೀನರಾಗಿರತಕ್ಕಂತಹ ಆ ಸಮಯದಲ್ಲೇ ಆದಿಶಂಕರ ಭಗವತ್ಪಾದರ ಸಮಯದಲ್ಲಿ ಇದ್ದಂತಹ ಆನಂದಗಿರಿಯವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಅಥ ಸರ್ವಜ್ಞಸ್ಯ ಭಗವತೋ ವಾಸುದೇವಸ್ಯ ಇತಿಹಾಸ ಪುರಾಣಯೋ ಬುದ್ಧತ್ವ ಪ್ರಸಿದ್ಧೇ ಅಂತ ಹೇಳಿದ್ದಾರೆ. ಅಂದರೆ ಸರ್ವಜ್ಞ ಆಗಿರತಕ್ಕಂತಹ ಮಹಾವಿಷ್ಣು ಗೌತಮ ಬುದ್ಧನಾಗಿ ಅವತಾರ ಮಾಡಿದ್ದಾನೆ ಎನ್ನುವುದು ಯಾವ ವಿಧವಾಗಿರತಕ್ಕಂತಹ ಅನುಮಾನಕ್ಕೆ ಅವಕಾಶವನ್ನು ನೀಡದ ವಿಚಾರವಾಗಿದೆ. ಗೌತಮ ಬುದ್ಧನೇ ಮಹಾವಿಷ್ಣುವಿನ ಅವತಾರ ಎನ್ನುವುದರಲ್ಲಿ ನಮ್ಮ ಹಿರಿಯರಿಗೆ ಯಾವುದೇ ಸಂದೇಹ ಇರಲಿಲ್ಲ. ಆದರೆ ತತ್ವವನ್ನು ಒಪ್ಪಿಕೊಳ್ತಕ್ಕಂಥ ವಿಚಾರದಲ್ಲಿ ಗೌತಮ ಬುದ್ಧರು ಉಪದೇಶ ಮಾಡಿರ್ತಕ್ಕಂಥ ತತ್ವವನ್ನು ಯಥಾರ್ಥವಾಗಿ ಸ್ವೀಕಾರ ಮಾಡತಕ್ಕಂಥ ವಿಚಾರದಲ್ಲಿ ನಮ್ಮ ಹಿರಿಯರಿಗೆ ಕೆಲವೊಂದು ಭಿನ್ನ ಅಭಿಪ್ರಾಯಗಳು ಇತ್ತು. ಇದನ್ನೇ ಸುಮಾರು 750 ವರ್ಷಗಳ ನಂತರ ಆದಿಶಂಕರ ಭಗವತ್ಪಾದರು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾರೆ. ಆನಂದಗಿರಿಯವರು ಅದಕ್ಕೆ ಸಮರ್ಥನೆಯನ್ನು ಕೂಡ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಮಹಾವಿಷ್ಣುವೇ ಬುದ್ಧನಾಗಿ ಅವತಾರ ಮಾಡಿದ್ದಾನೆ ಎನ್ನುವ ವಿಚಾರದಲ್ಲಿ ಸಂದೇಹ ಇಲ್ಲ. ಆದರೆ ಅವರು ಉಪದೇಶ ಮಾಡಿರ್ತಕ್ಕಂಥ ತತ್ವವನ್ನು ಯಥಾರ್ಥವಾಗಿ ಸ್ವೀಕಾರ ಮಾಡುವ ವಿಷಯದಲ್ಲಿ ನಮಗೆ ಭಿನ್ನಾಭಿಪ್ರಾಯ ಇದೆ ಎನ್ನುವುದನ್ನು ನಮ್ಮ ಆನಂದಗಿರಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆನಂತರ ಸುಮಾರು 750 ವರ್ಷಗಳ ಹಿಂದೆಯೇ ಮಧ್ವಾಚಾರ್ಯರು ವಿಶೇಷವಾಗಿ ಇದೇ ವಿಚಾರವನ್ನು, ಇದೇ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮಹಾವಿಷ್ಣುವೇ ಗೌತಮ ಬುದ್ಧರಾಗಿ ಅವತಾರ ಮಾಡಿದ್ದಾರೆ. ಆದರೆ ಅವರು ಹೇಳಿರ್ತಕ್ಕಂತಹ ತತ್ವವನ್ನು ನಾವು ಆ ಸ್ಥೂಲ ರೂಪದಲ್ಲಿ ಸ್ವೀಕಾರ ಮಾಡಲಿಕ್ಕೆ ಹೋದರೆ ಅದು ಯಾರಿಗೂ ಗ್ರಾಹ್ಯವಲ್ಲ, ಅದು ಸರಿಯಾದ ರೀತಿಯಲ್ಲಿ ಯಾರಿಗೂ ಅರ್ಥ ಆಗುವುದಿಲ್ಲ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂತ ಕೇಳಿದರೆ, ನೋಡಿ, ಭಾರತೀಯ ಸಂಸ್ಕೃತಿಗೆ ನಾವೆಲ್ಲ ಸೇರಿದ್ದೇವೆ. ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂಥದ್ದು ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾಗಿರ್ತಕ್ಕಂಥ ಸಂಸ್ಕೃತಿ. ವಿ ಆರ್ ಆಲ್ ಬಿಲಾಂಗ್ ಟು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ is a ಸಂಸ್ಕೃತಿ that originated and evolved in the sacred land of ಭಾರತ. ಇಂತಹ ಭಾರತೀಯ ಸಂಸ್ಕೃತಿಯ ವಿಶೇಷತೆ ಏನಂತ ಕೇಳಿದರೆ, ವಾಟ್ ಇಸ್ ದಿ ಎಸೆನ್ಸ್ ಆಫ್ ಅವರ್ ಭಾರತೀಯ ಸಂಸ್ಕೃತಿ ಅಂತ ಕೇಳಿದರೆ, ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿನಲ್ಲೇ ಒಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯಾಗಿದೆ. ಅದೇನಂತ ಕೇಳಿದರೆ, ಭಾರತೀಯ ಸಂಸ್ಕೃತಿ ಬಹುತ್ವವನ್ನು, ವೈವಿಧ್ಯವನ್ನು ಅತ್ಯಂತ ಸಹಜವಾಗಿ ಮತ್ತು ಪರಿಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂತಹ ಈ ಜಗತ್ತಿನ ಏಕೈಕ ಸಂಸ್ಕೃತಿಯಾಗಿದೆ. ಅಂದರೆ ಅವರ ಭಾರತೀಯ ಸಂಸ್ಕೃತಿ ಇಸ್ ದ ಓನ್ಲಿ ಸಂಸ್ಕೃತಿ ಇನ್ ದಿ ಎಂಟೈರ್ ವರ್ಲ್ಡ್ ದಟ್ ನ್ಯಾಚುರಲಿ ಆ್ಯಂಡ್ ಕಂಪ್ಲೀಟ್ಲಿ ಆಕ್ಸೆಪ್ಟ್ಸ್ ಪ್ಲೂರಲಿಸಮ್ ಆ್ಯಂಡ್ ಡೈವರ್ಸಿಟಿ. ಭಾರತೀಯ ಸಂಸ್ಕೃತಿಯ ತಾತ್ಪರ್ಯ ಏನಂತ ಕೇಳಿದರೆ, ಸತ್ಯ ಒಂದೇ, ಮಾರ್ಗಗಳು ಅನೇಕ. ಟ್ರೂತ್ ಈಸ್ ಒನ್, ಪಾತ್ಸ್ ಆರ್ ಮೆನಿ. ದಿಸ್ ಇಸ್ ದ ಎಸೆನ್ಸ್ ಆಫ್ ಅವರ್ ಭಾರತೀಯ ಸಂಸ್ಕೃತಿ. ಪ್ರಪಂಚದ ಬೇರೆಲ್ಲ ಸಂಸ್ಕೃತಿಗಳು ಕೂಡ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಸತ್ಯ ಒಂದೇ, ಮಾರ್ಗವೂ ಕೂಡ ಕೇವಲ ಒಂದೇ. ಆದರೆ ಭಾರತೀಯ ಸಂಸ್ಕೃತಿ ಮಾತ್ರ ವಿಚಾರಕ್ಕೆ ಆ ಒಂದು ಮುಕ್ತ ಅವಕಾಶವನ್ನು ನೀಡಿದ್ದರಿಂದ ಸತ್ಯ ಒಂದೇ, ಮಾರ್ಗಗಳು ಅನೇಕ ಅಂತ ಹೇಳಿದೆ. ಆದ್ದರಿಂದ ಸಹಜವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕಪಿಲ ಮಹರ್ಷಿಗಳು ಸಾಂಖ್ಯ ದರ್ಶನ ಕೊಟ್ಟಿದ್ದಾರೆ.
ಗೌತಮ ಮಹರ್ಷಿಗಳು ನ್ಯಾಯ ದರ್ಶನವನ್ನು ಕೊಟ್ಟಿದ್ದಾರೆ. ಕಣಾದ ಮಹರ್ಷಿಗಳು ವೈಶೇಷಿಕ ದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ಪತಂಜಲಿ ಮಹರ್ಷಿಗಳು ಯೋಗ ದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಜೈಮಿನಿ ಮಹರ್ಷಿಗಳು ಪೂರ್ವ ಮೀಮಾಂಸ ದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ಭಗವಾನ್ ವೇದವ್ಯಾಸರು ವೇದಾಂತ ದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ತೀರ್ಥಂಕರರು, ವಿಶೇಷವಾಗಿ ಮಹಾವೀರರು ಜೈನ ದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆಯೇ ಗೌತಮ ಬುದ್ಧರು ನಮಗೆ ಬೌದ್ಧ ದರ್ಶನವನ್ನು ಕೊಟ್ಟಿದ್ದಾರೆ. ಹಾಗೆ ಕೊನೆಗೆ ಬೃಹಸ್ಪತಿ ಆಚಾರ್ಯರು ನಮಗೆ ಚಾರ್ವಾಕ ದರ್ಶನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ವಿಚಾರಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿರತಕ್ಕಂತಹ ಈ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಸ್ಪಷ್ಟವಾಗಿ ಹೇಳಿರುವಂತೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ, ವೇದಾಂತ, ಜೈನ, ಬೌದ್ಧ ಮತ್ತು ಚಾರ್ವಾಕ ಈ 9 ದರ್ಶನಶಾಸ್ತ್ರಗಳು, ನವ ದರ್ಶನಶಾಸ್ತ್ರಗಳು ಭಾರತೀಯ ಸಂಸ್ಕೃತಿಗೆ ಸೇರಿದ ದರ್ಶನಶಾಸ್ತ್ರಗಳಾಗಿವೆ. ನೋಡಿ, ಇಲ್ಲಿ ಕಪಿಲರ ಸಾಂಖ್ಯ ದರ್ಶನದಲ್ಲಿ ಇರತಕ್ಕಂಥ ವಿಚಾರಕ್ಕೆ, ಹಾಗೆ ಗೌತಮ ಮಹರ್ಷಿಗಳ ನ್ಯಾಯ ದರ್ಶನ ಇರತಕ್ಕಂಥ ವಿಚಾರಕ್ಕೆ ಸಹಜವಾಗಿ ಭಿನ್ನಾಭಿಪ್ರಾಯ ಇರ್ತದೆ. ಆದರೆ ಈ ಎಲ್ಲ ದರ್ಶನಶಾಸ್ತ್ರಗಳು ಕೂಡ ಒಂದು ಮಹಾವೃಕ್ಷದ ಕೊಂಬೆಗಳು ಎನ್ನುವುದನ್ನು ನಾವು ಮರಿಬಾರದು. ಆದ್ದರಿಂದ ನಾವು ಪ್ರತಿನಿತ್ಯವೂ ಕೂಡ ಪತಂಜಲಿ ಮಹರ್ಷಿಗಳಿರ್ತಕ್ಕಂಥ ಅಷ್ಟಾಂಗ ಯೋಗ ಸೂತ್ರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ, ಅದನ್ನು ನಾವು ಆಚರಣೆ ಇಟ್ಟುಕೊಳ್ತೇವೆ. ಆದರೆ ಪತಂಜಲಿ ಮಹರ್ಷಿಗಳು ಹೇಳ್ತಕ್ಕಂಥ ತತ್ವ, ಹಾಗೆಯೇ ಆದಿಶಂಕರ ಭಗವತ್ಪಾದರು ಹೇಳ್ತಕ್ಕಂಥ ವೇದಾಂತ ತತ್ವ, ಇದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಹಾಗಂತ ನಮಗೆ ಪತಂಜಲಿ ಮಹರ್ಷಿಗಳು ಕೂಡ ಅತ್ಯಂತ ಪೂಜನೀಯರಾಗಿದ್ದಾರೆ. ಅದೇ ರೀತಿಯಲ್ಲಿ ಗೌತಮ ಬುದ್ಧರು, ಭಗವಾನ್ ಗೌತಮ ಬುದ್ಧರು ಹೇಳಿರ್ತಕ್ಕಂತಹ ಬೌದ್ಧ ದರ್ಶನ ಏನಿದೆ, ಹಾಗೆ ಬೇರೆ ದರ್ಶನಶಾಸ್ತ್ರಗಳು ಹೇಳಿರ್ತಕ್ಕಂಥದ್ದು ಕಪಿಲರ ಸಾಂಖ್ಯ ದರ್ಶನ ಇರಬಹುದು, ಪತಂಜಲಿ ಮಹರ್ಷಿಗಳ ಯೋಗ ದರ್ಶನ ಇರಬಹುದು, ಗೌತಮ ಮಹರ್ಷಿಗಳ ಆ ಒಂದು ನ್ಯಾಯ ದರ್ಶನ ಇರಬಹುದು, ಕಣಾದ ಮಹರ್ಷಿಗಳ ವೈಶೇಷಿಕ ದರ್ಶನ ಇರಬಹುದು, ಹಾಗೆ ಜೈಮಿನಿ ಮಹರ್ಷಿಗಳ ಪೂರ್ವ ಮೀಮಾಂಸ ದರ್ಶನ ಇರಬಹುದು. ಹೀಗೆ ಈ ದರ್ಶನಶಾಸ್ತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಇವೆಲ್ಲವೂ ಕೂಡ ಒಂದೇ ಸತ್ಯವನ್ನು ಬೇರೆ ಬೇರೆ ಮಾರ್ಗಗಳ ಮೂಲಕ ತಿಳಿಸ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ದರ್ಶನಶಾಸ್ತ್ರಗಳು ಆಗಿವೆ. ಆದ್ದರಿಂದ ನಾವು ತಿಳ್ಕೊಬೇಕು, ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ದರ್ಶನಶಾಸ್ತ್ರಗಳು ಇದ್ದರೂ ಸಹ ಆ ಎಲ್ಲ ದರ್ಶನಕಾರರು ಕೂಡ ನಮಗೆ ಅತ್ಯಂತ ಪೂಜನೀಯರಾಗಿದ್ದಾರೆ. ಆದ್ದರಿಂದ ಸಹಜವಾಗಿ ಗೌತಮ ಬುದ್ಧರು ಉಪದೇಶ ಮಾಡಿರ್ತಕ್ಕಂತಹ ಆ ತತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ದಾರ್ಶನಿಕರಲ್ಲಿ ಭಗವಾನ್ ಗೌತಮ ಬುದ್ಧರು ಮಹಾವಿಷ್ಣುವಿನ 9ನೇ ಅವತಾರ ಎನ್ನುವುದರಲ್ಲಿ ಯಾರಿಗೂ ಕೂಡ ಸಂಶಯ ಇಲ್ಲ. ಈ ವಿಚಾರವನ್ನು ನಾವು ಸ್ಪಷ್ಟವಾಗಿ ಎಲ್ಲರೂ ಕೂಡ ಅರಿತುಕೊಳ್ಳಬೇಕು. ಇನ್ನು ಭಗವಾನ್ ಗೌತಮ ಬುದ್ಧರು ಮಹಾವಿಷ್ಣುವಿನ 9ನೇ ಅವತಾರ ಎನ್ನುವ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳು, ವಿಮರ್ಶೆಗಳು ನಮ್ಮ ಹಿರಿಯರು ಹಿಂದಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಂತ ಕೇಳಿದರೆ, ನೋಡಿ, ಯಾವುದೇ ಒಂದು ಅವತಾರ ಆಗುವಾಗ ಅವತಾರದ ಒಂದು ಪ್ರಮುಖ ಘಟ್ಟದಲ್ಲಿ ಚತುರ್ಮುಖ ಬ್ರಹ್ಮದೇವರ ಒಂದು ಪ್ರವೇಶವನ್ನು ಪ್ರತಿಯೊಂದು ಅವತಾರದಲ್ಲೂ ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ ನರಸಿಂಹ ಅವತಾರ. ನರಸಿಂಹ ಅವತಾರದಲ್ಲಿ ನರಸಿಂಹ ಅವತಾರದ ಆದ ನಂತರ ಆ ನರಸಿಂಹನ ಮಹಾ ತೇಜಸ್ಸು, ಉಗ್ರ ತೇಜಸ್ಸು ಶಾಂತವಾಗಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಬ್ರಹ್ಮದೇವರ ಪ್ರಾರ್ಥನೆ, ಬ್ರಹ್ಮ ಯಾಚನ ನಾವು ಹೇಳ್ತೇವೆ. ಈ ಒಂದು ಘಟ್ಟವನ್ನು ಅದು ನಾವು ನೋಡ್ತೇವೆ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾಹ ಸತ್ವೈಕತಾನುಮತಯೋ ವಚಸಾಂ ಪ್ರವಾಹೈ ನಾರಾದಿತುಂ ಪುರುಗುಣೈರದನಾಪಿ ಪಿಪ್ರುಹು ಕಿಂ ತೋಷ್ಟು ಮರತಿ ಸಮೇ ಹರಿರುಗ್ರ ಜಾತೇಹೆ ಅಂತ ನಮ್ಮ ಆ ಒಂದು ಭಗವಾನ್ ವೇದವಾಸ ಹೇಳ್ತಾ ಇದ್ದಾರೆ. ಇದು ಆ ಬ್ರಹ್ಮದೇವರ ಯಾಚನೆಗೆ, ಪ್ರಾರ್ಥನೆಗೆ ಪೀಠಿಕೆ ಆಗಿರ್ತಕ್ಕಂಥ ಒಂದು ಶ್ಲೋಕ.
ಇದನ್ನು ನಮ್ಮ ಭಕ್ತ ಪ್ರಹ್ಲಾದರು ಹೇಳ್ತಾರೆ. ಅಂದರೆ ಈ ಬ್ರಹ್ಮದೇವರ ಪ್ರಾರ್ಥನೆ ಎನ್ನುವುದು ಪ್ರತಿಯೊಂದು ಅವತಾರದಲ್ಲೂ ಬರ್ತಾ ಇದೆ. ರಾಮಾವತಾರ ತೆಗೆದುಕೊಂಡ್ರೆ ರಾಮಾವತಾರದ ಸಮಾಪ್ತಿಯ ಹಿಂದಿನ ದಿವಸ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಪ್ರಸಂಗ ನಾವು ರಾಮಾಯಣದಲ್ಲಿ ನೋಡ್ತಾ ಇದ್ದೇವೆ. ಮರುದಿನ ಆ ಭಗವಾನ್ ಶ್ರೀರಾಮಚಂದ್ರ ಸರಯೂ ನದಿಯಲ್ಲಿ ಮಹಾಪ್ರಸ್ಥಾನ ಮಾಡ್ತಾರೆ. ಹಿಂದಿನ ದಿವಸ ಆ ಚತುರ್ಮುಖ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಕೃಷ್ಣಾವತಾರ ನೋಡಿದರೂ ಕೂಡ ಅದೇ ರೀತಿಯ ಘಟನೆ ಬರ್ತಾ ಇದೆ. ಇದನ್ನು ಬ್ರಹ್ಮ ವಿಮೋಹನ ಲೀಲೆ ಅಂತ ಹೇಳ್ತೇವೆ ನಾವು ಈ ಘಟ್ಟವನ್ನು. ಇದು ಕೂಡ ಆ ಶ್ರೀಕೃಷ್ಣ ದೇವರಲ್ಲಿ ಚತುರ್ಮುಖ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡತಕ್ಕಂತಹ ಘಟನೆಯನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯ ಘಟನೆಯನ್ನು ನಾವು ವಿಶೇಷವಾಗಿ ಗೌತಮ ಬುದ್ಧರ ಆ ಜೀವನದಲ್ಲಿ ನೋಡ್ತೇವೆ. ಬಹುಶಃ ಆ ಬೌದ್ಧ ಪಂಥದಲ್ಲಿ ಚತುರ್ಮುಖ ಬ್ರಹ್ಮರನ್ನು ಬ್ರಹ್ಮ ಸಹಂಪತಿ ಅಂತ ಕರಿತೇವೆ. ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತು, ಇವತ್ತು ವೈಶಾಖ ಮಾಸದ ಶುದ್ಧ ಹುಣ್ಣಿಮೆ. ಇವತ್ತು ಭಗವಾನ್ ಬುದ್ಧರು ಹುಟ್ಟಿರ್ತಕ್ಕಂತಹ ಜನ್ಮದಿನವೂ ಹೌದು. ಭಗವಾನ್ ಬುದ್ಧರು ಬುದ್ಧಗಯಾದಲ್ಲಿ ಜ್ಞಾನೋದಯವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಶುಭ ದಿನವೂ ಹೌದು. ಭಗವಾನ್ ಬುದ್ಧರು ಈ ವೈಶಾಖ ಶುದ್ಧ ಪೂರ್ಣಿಮೆ ದಿವಸ ಜ್ಞಾನೋದಯನ ಪಡ್ಕೊಂಡ ಕ್ಷಣದಲ್ಲಿ ಜ್ಞಾನೋದಯ ಆದ ನಂತರ ಸಿದ್ಧಾರ್ಥ ಬುದ್ಧರಾಗ್ತಾರೆ. ಆ ಸಮಯದಲ್ಲಿ ಜ್ಞಾನೋದಯ ಆದ ನಂತರ ಭಗವಾನ್ ಗೌತಮ ಬುದ್ಧರಿಗೆ ಒಂದು ಯೋಚನೆ ಬರ್ತದೆ. ನಾನು ಕಂಡುಕೊಂಡಿರ್ತಕ್ಕಂತಹ ಈ ಜ್ಞಾನ ಏನಿದೆ ಇದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಅತ್ಯಂತ ಗಹನವಾಗಿರ್ತಕ್ಕಂಥದ್ದು. ಎಲ್ಲ ಆಸೆಗಳನ್ನು ತ್ಯಜಿಸಿದರೆ ಮಾತ್ರ ಮನುಷ್ಯ ಈ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆದ್ದರಿಂದ ಮನುಷ್ಯರಾದರೂ ಕೂಡ ಹೇಗಿದ್ದಾರೆ ಅಂತ ಕೇಳಿದರೆ ಎಲ್ಲರೂ ಆಸೆಗಳಿಗೆ ದಾಸರಾಗಿದ್ದಾರೆ. ಆದ್ದರಿಂದ ನನಗೆ ಬಂದಿರತಕ್ಕಂತಹ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡಿದರೆ ಅದು ಕೇವಲ ಸಮಯ ವ್ಯರ್ಥ ಆಗುತ್ತೆ ಹೊರತು ಅದರಿಂದ ಯಾವ ಫಲಿತಾಂಶ ಸಿಗುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಬರ್ತಾರೆ. ಯಾವಾಗ ಗೌತಮ ಬುದ್ಧರ ಮನಸ್ಸಿನಲ್ಲಿ ಯೋಚನೆ ಬರ್ತದೋ ಅದು ಆ ಚತುರ್ಮುಖ ಬ್ರಹ್ಮದೇವರಿಗೆ ಗೊತ್ತಾಗುತ್ತೆ. ಅವರು ಯೋಚನೆ ಮಾಡ್ತಾರೆ, ಅವತಾರ ಆಗಿದ್ದು ಒಳ್ಳೆಯ ಉದ್ದೇಶಕ್ಕಾಗಿ. ಆದರೆ ಗೌತಮ ಬುದ್ಧರು ಜ್ಞಾನವನ್ನು ಪಡ್ಕೊಂಡ ನಂತರವೂ ಕೂಡ ತನ್ನ ಮನಸ್ಸಿನಲ್ಲಿ ಸಂಕೋಚದ ಸ್ವಭಾವ ಇಟ್ಕೊಂಡಿದ್ದಾರೆ. ಕೇವಲ ಆತ್ಮೋದ್ಧಾರಕ್ಕಾಗಿ ಮಾತ್ರ ತನ್ನ ಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಹೀಗಾದರೆ ಲೋಕ ಕಲ್ಯಾಣ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಆ ಬ್ರಹ್ಮ ಸಹಂಪತಿ ಅಂದರೆ ಆ ಚತುರ್ಮುಖ ಬ್ರಹ್ಮರು ತಮ್ಮ ಲೋಕದಿಂದ ಇಳಿದು ಬಂದು ಬ್ರಹ್ಮದೇವರು ಆ ಗೌತಮ ಬುದ್ಧರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇದು ಅತ್ಯಂತ ಒಂದು ಪ್ರಮುಖವಾದ ಘಟ್ಟ, ವಿನಯ ಪೀಠಿಕದಲ್ಲಿ ಬರತಕ್ಕಂಥ ಘಟ್ಟ ಇದು. ಯಾಕೆ ಅಂತ ಕೇಳಿದರೆ ಬ್ರಹ್ಮದೇವರ ಒಂದು ವಿಶೇಷವಾದ ಕಾಳಜಿಯಿಂದ ಭಗವಾನ್ ಗೌತಮ ಬುದ್ಧರು ಲೋಕಕ್ಕೆ ಪ್ರಚಾರ ಆದರು. ಒಂದು ವೇಳೆ ಆ ಬ್ರಹ್ಮ ಯಾಚನ ಎನ್ನುವ ಒಂದು ವಿಶೇಷ ಪ್ರಸಂಗ ಇಲ್ಲದೇ ಇದ್ದಿದ್ರೆ ಗೌತಮ ಬುದ್ಧರ ಆ ಒಂದು ಜ್ಞಾನ ಲೋಕಕ್ಕೆ ಪ್ರಚಾರವೇ ಆಗ್ತಾ ಇರಲಿಲ್ಲ. ಅವರು ಬಂದು ಹೇಳ್ತಾ ಇದ್ದಾರೆ, ದೇಶೇತು ಭಗವಾನ್ ಧಮ್ಮಂ ದೇಶೇತು ಸುಗತೋ ಧಮ್ಮಂ ಸಂತಿ ಸತ್ತ ಅಪ್ಪರಜಕ್ಕ ದೇಶೇತು ಭಗವಾನ್ ಧಮ್ಮಂ. ಗೌತಮ ಬುದ್ಧರ ಜ್ಞಾನೋದಯ ಆಗಿದೆ. ಆ ಪ್ರಸಂಗದಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ಈ ಜ್ಞಾನಪ್ಪ ತುಂಬ ಒಂದು ಅತಿ ಉತ್ಕೃಷ್ಟವಾದ ಜ್ಞಾನ ಇದು. ಇದನ್ನು ಪಡ್ಕೊಳ್ಬೇಕು ಅಂತಂದರೆ ಸಾಧಾರಣ ಜನರಿಗೆ ಆಗೋದಿಲ್ಲ. ಆದ್ದರಿಂದ ನಾನು ಈ ಜ್ಞಾನವನ್ನು ನನ್ನೊಳಗೆ ಇಟ್ಟುಕೊಳ್ತೇನೆ ಸಾಕು ಅನ್ನುವ ಮನಸ್ಥಿತಿಯಲ್ಲಿ ಇರತಕ್ಕಂತಹ ಆ ಭಗವಾನ್ ಗೌತಮ ಬುದ್ಧರ ಹತ್ರ ಈ ಚತುರ್ಮುಖ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಏನಂತ ಕೇಳಿದರೆ, ದೇಶೇತು ಭಗವಾನ್ ಧಮ್ಮಂ
ದೇಶೇ ತು ಸುಗತೋ ಧಮ್ಮಂ ಸಂತಿ ಸತ್ತ ಅಪ್ಪರಜಕ್ಕ ದೇಶೇ ತು ಭಗವಾನ್ ಧಮ್ಮಂ. ಇದು ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಶ್ಲೋಕ, ಪಾಲಿ ಭಾಷೆಯಲ್ಲಿರ್ತಕ್ಕಂಥ ಶ್ಲೋಕ. ಸಂಸ್ಕೃತದಲ್ಲಿ 80% ಸಂಸ್ಕೃತನೇ, 20% ಆ ಸ್ಥಳೀಯ ಪದಗಳು ಇದರಲ್ಲಿ ಇರ್ತದೆ. ಭಗವಾನ್ ಗೌತಮ ಬುದ್ಧರು ಈ ಭಾಷೆಯಲ್ಲಿ ತಮ್ಮ ಒಂದು ವಿಶೇಷವಾದ ಜ್ಞಾನವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಸಂಸ್ಕೃತವನ್ನು ಅವರು ಬಳಸಿದ್ದಾರೆ. ಇಲ್ಲಿ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಿನಗೆ ಬಂದಿರತಕ್ಕಂತಹ ಜ್ಞಾನ ಅತಿ ಉತ್ಕೃಷ್ಟವಾದದ್ದು, ಇದರಲ್ಲಿ ಸಂದೇಹ ಇಲ್ಲ. ಆದರೆ ಸಂತಿ ಸತ್ತ ಅಪ್ಪರ ಜಕ್ಕ, ಈ ಜಗತ್ತಿನಲ್ಲಿ 1000ಕ್ಕೆ ಒಬ್ಬರು, ಹೇಗೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತ್ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತ ಹೇಳೋ ರೀತಿಯಲ್ಲಿ 1000ಕ್ಕೆ ಒಬ್ಬರು ಸಂತಿ ಸತ್ತ ಅಪರಜಕ್ಕ, ಕಶ್ಮಲಗಳನ್ನು, ಮನೋಕಶ್ಮಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರತಕ್ಕಂತಹ ಸಾಧಕರಿದ್ದಾರೆ. ಅವರಿಗಾಗಿ ನೀನು ನಿನ್ನ ಜ್ಞಾನವನ್ನು ಉಪದೇಶ ಮಾಡು ಎನ್ನುವ ಪ್ರಾರ್ಥನೆಯನ್ನು ನಾವು ಈ ಬ್ರಹ್ಮ ಯಾಚನದಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಂತ ಕೇಳಿದರೆ, ಚತುರ್ಮುಖ ಬ್ರಹ್ಮರ ಬ್ರಹ್ಮ ಸಹಾಂಪತಿಯ ಆ ಒಂದು ವಿವೇಚನೆಯಿಂದ, ಅವರ ಒಂದು ವಿಶೇಷ ಕಾಳಜಿಯಿಂದ ಗೌತಮ ಬುದ್ಧರು ಲೋಕಕ್ಕೆ ಸಿಕ್ಕಿದ್ದಾರೆ. ಸಿಗ್ತಾನೆ ಇರಲಿಲ್ಲ. ಇವತ್ತೇನಾಗಿದೆ ಅಂತ ಕೇಳಿದರೆ, ನಾವು ಗೌತಮ ಭಗವಾನ್ ಬುದ್ಧರ ಅನುಯಾಯಿಗಳು ಕೇಳ್ಕೊಂಡು ದೇವರೇ ಇಲ್ಲ ಅಂತ ಹೇಳ್ತಕ್ಕಂತಹ ಒಂದು ತಪ್ಪು ಕಲ್ಪನೆ ಅನೇಕರಿಗೆ ಇದೆ. ಇದು ತುಂಬ ಶುದ್ಧವಾದ ತಪ್ಪು ವಿಚಾರ. ಯಾಕೆಂತ ಕೇಳಿದರೆ, ಭಗವಾನ್ ಗೌತಮ ಬುದ್ಧರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಂತ ಕೇಳಿದರೆ, ದೇವತೆಗಳು ಇದ್ದಾರೆ, ದೇವತೆಗಳು ಮನುಷ್ಯರಿಗಿಂತ ತುಂಬ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ. 4 ವಿಚಾರಗಳಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ಒಂದು ಅಂಶ ದೇವತೆಗಳ ಹತ್ತಿರ ಇದೆ. ಯಾವುದು? ತಮ್ಮ ಶಕ್ತಿ ಸಾಮರ್ಥ್ಯದಲ್ಲಿರಬಹುದು, ಸಿದ್ಧಿಗಳ ವಿಚಾರದಲ್ಲಿರಬಹುದು, ಅನುಗ್ರಹ ಮಾಡ್ತಕ್ಕಂಥ ವಿಚಾರ ಇರಬಹುದು. ಅಷ್ಟೇ ಅಲ್ಲ, ಅವರ ಒಂದು ಸೌಂದರ್ಯ, ಅವರ ಒಂದು ಆಯುಸ್ಸು, ಅವರ ಒಂದು ಜ್ಞಾನ, ಇದು ಮನುಷ್ಯರಿಗಿಂತ ಕೋಟಿ ಪಾಲು ಉತ್ಕೃಷ್ಟವಾಗಿದೆ ಆ ದೇವತೆಗಳ ಹತ್ತಿರ. ಆದ್ದರಿಂದ ಆದರೆ ಒಂದು ಕಾಮ ಹಾಕಿ ಹೇಳ್ತಾ ಇದ್ದಾರೆ, ಒಂದು ಅಲ್ಪ ವಿರಾಮ ಹಾಕಿ ಹೇಳ್ತಾ ಇದ್ದಾರೆ. ಅದೇನಂತ ಕೇಳಿದರೆ ಅವರೇ ಹೇಳ್ತಾ ಇದ್ದಾರೆ, ಗಬ್ಬಮ್ಮೇಕೆ ಉಪ್ಪಜ್ಜಂತಿ ನಿರಯನ್ ಪಾಪ ಕಮ್ಮಿನೋ ಸಗ್ಗನ್ ಸುಖತಿನೋ ಯಂತಿ ಪರಿನಿಬ್ಬಂತಿ ಅನಾಸವಾ. ಭಗವಾನ್ ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ, ಗಬ್ಬಮ್ಮೇಕೆ ಉಪ್ಪಜ್ಜಂತಿ ನಿರಯನ್ ಪಾಪ ಕಮ್ಮಿನೋ ಸಗ್ಗನ್ ಸುಖತಿನೋ ಯಂತಿ ಪರಿನಿಬ್ಬಂತಿ ಅನಾಸವಾ. ಅವ್ರು ಹೇಳ್ತಾ ಇದ್ದಾರೆ, ದೇವತೆಗಳನ್ನು ಎಂದೂ ಕೂಡ ಇಲ್ಲ ಅಂತ ಹೇಳಿಲ್ಲ ಭಗವಾನ್ ಗೌತಮ ಬುದ್ಧರು. ನಿಮಗೆ ಹಣ ಬೇಕೋ, ನಿಮಗೆ ಆರೋಗ್ಯ ಬೇಕೋ, ಅಥವಾ ನಿಮಗೆ ಐಶ್ವರ್ಯ ಬೇಕು, ಅಥವಾ ನಿಮಗೆ ವಿದ್ಯೆ ಬೇಕು, ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲೌಕಿಕ ಜ್ಞಾನ ಬೇಕು, ಹಾಗೆ ಕೀರ್ತಿ ಪ್ರತಿಷ್ಠೆಗಳು ಬೇಕು, ಹೆಚ್ಚಿನ ಆಯಸ್ಸು ಬೇಕು, ಇದೆಲ್ಲ ಬೇಕು ಅಂತಾದರೆ ದೇವತೆಗಳನ್ನು ನೀವು ಉಪಾಸನೆ ಮಾಡಿ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಮಹಾನಿರ್ವಾಣದ ಜ್ಞಾನ ಬೇಕು ಅಂತಾದರೆ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನೀವು ಸ್ವಂತ ಪರಿಶ್ರಮದಿಂದಲೇ ಅದನ್ನು ಸಂಪಾದನೆ ಮಾಡ್ಕೊಬೇಕು. ಆದ್ದರಿಂದ ನಾವು ಬುದ್ಧನ ಅನುಯಾಯಿಗಳು ಅಂತ ಹೇಳ್ಕೊಂಡು ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೆಲವರು ಹೇಳ್ತಾ ಇದ್ದಾರೆ. ಅದು ತಪ್ಪು. ದೇವತೆಗಳ ಉಪಾಸನೆಯನ್ನು ಗೌತಮ ಬುದ್ಧರು ಹೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ, ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಲೌಕಿಕವಾದ ಕೋರಿಕೆಗಳು ನೀವು ತೀರಿಸ್ಕೊಬೇಕು ಅಂತಾದರೆ, ಕೀರ್ತಿ ಪ್ರತಿಷ್ಠೆ, ಹಣ, ಐಶ್ವರ್ಯ, ಆರೋಗ್ಯ ಇವೆಲ್ಲ ಬೇಕು ಅಂತಾದರೆ ನೀವು ದೇವತೆಗಳನ್ನು ಉಪಾಸನೆ ಮಾಡಿ. ಅದಕ್ಕೆ ವಿಶೇಷವಾಗಿ ನಾವು ಈ ಒಂದು ಬೌದ್ಧ ಪಂಥದಲ್ಲಿ 36 ಯಕ್ಷಿಣಿ ದೇವತೆಗಳ ಉಪಾಸನೆಯನ್ನು ನೋಡ್ತಾ ಇದ್ದೇವೆ. ಯಕ್ಷಿಣಿ ದೇವತೆಗಳ ಉಪಾಸನೆ ಕೊಟ್ಟಿರ್ತಕ್ಕಂಥ ವಿಚಾರವೇ ಅದೇ ಕಾರಣಕ್ಕಾಗಿ. ಆದ್ದರಿಂದ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಭಗವಾನ್ ಗೌತಮ ಬುದ್ಧರು, ಗಬ್ಬಮ್ಮೇಕೆ ಉಪ್ಪಜ್ಜಂತಿ ನಿರಯನ್ ಪಾಪ ಕಮ್ಮಿನೋ ಸಗ್ಗನ್ ಸುಖತಿನೋ ಯಂತಿ ಪರಿನಿಬ್ಬಂತಿ ಅನಾಸವಾ. ಯಾವ ಒಂದು ವೇದಾಂತ ಸ್ಪಷ್ಟವಾಗಿ ತಿಳ್ಕೊಬೇಕು. ಕೆಲವು ಸಂದೇಹ ಕೂಡ ಇರ್ತದೆ. ಅಲ್ಲಪ್ಪ, ನೀವು ಒಂದು ಕಡೆಯಿಂದ ಹೇಳ್ತಾ ಇದ್ದೀರಿ, ಏನಂತ ಕೇಳಿದರೆ ಭಗವಾನ್ ಗೌತಮ ಬುದ್ಧರು
ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ತಾ ಇದ್ದೀರಿ, ಮತ್ತೆ ನೀವು ಯಾಕೆ ಗೌತಮ ಬುದ್ಧರನ್ನ ಪೂಜೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅನೇಕರಲ್ಲಿ ಬರ್ತದೆ ಸಮಾಜದಲ್ಲಿ. ಇದಕ್ಕೆ ಎರಡು ಸ್ಪಷ್ಟವಾದ ಕಾರಣ ಇದೆ. ಒಂದು, ಭಗವಾನ್ ಗೌತಮ ಬುದ್ಧರು ವೇದಗಳನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಿಲ್ಲ. ಅದರಲ್ಲೂ ವಿಶೇಷವಾಗಿ ವೇದಗಳ ಪೂರ್ವ ವಿಭಾಗವಾಗಿರತಕ್ಕಂಥ ಕರ್ಮಕಾಂಡವನ್ನು ಸಂಪೂರ್ಣವಾಗಿ ಅವರು ನಿರಾಕರಿಸಿದ್ದಾರೆ. ಅದನ್ನು ಅವರು ಪರಿಗಣಿಸಿಲ್ಲ. ಆದರೆ ವೇದಗಳ ಉತ್ತರ ಭಾಗವಾಗಿರ್ತಕ್ಕಂತಹ ವೇದಾಂತವನ್ನು, ಉಪನಿಷತ್ತುಗಳನ್ನು ತಳಹದಿಯಾಗಿಟ್ಟುಕೊಂಡು ಅವರು ತಮ್ಮದೇ ಆಗಿರ್ತಕ್ಕಂತಹ ಸ್ವಪ್ರಮಾಣ ಗ್ರಂಥಗಳನ್ನು ಬರೆದು ಬೌದ್ಧ ಪಂಥವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದ್ದಾರೆ. ಆದರೆ ತಿಳ್ಕೊಳ್ಬೇಕು, ವೇದಾಂತ ಮತ್ತು ಈ ಒಂದು ಭಗವಾನ್ ಗೌತಮ ಬುದ್ಧರ ಆ ವಿಚಾರಧಾರೆ ಏನಿದೆ ಅದು ಅತ್ಯಂತ ಹತ್ತಿರದ ಸಂಬಂಧ ಹೊಂದಿರತಕ್ಕಂಥ ವಿಚಾರಧಾರೆ ಆಗಿರ್ತದೆ. ಆದ್ದರಿಂದ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಗಬ್ಬಂ ಬೇಕೇ ಉಪಜ್ಜಂತಿ. ಈ ಕಾರಣದಿಂದ ವೇದ ಪ್ರಾಮಾಣ್ಯವನ್ನು ಒಪ್ಪದೇ ಇರತಕ್ಕಂಥ ಕಾರಣದಿಂದ ಈಗ ಪೂಜೆ ಮಾಡುವುದು, ಗುಡಿ ಕಟ್ಟುವುದು ಅಥವಾ ಉಪಾಸನೆ ಮಾಡುವುದು ಇದೆಲ್ಲವೂ ಕರ್ಮಕಾಂಡಕ್ಕೆ ಬರ್ತಕ್ಕಂಥ ವಿಚಾರಗಳು, ಕರ್ಮಕಾಂಡದ ವಿಚಾರವನ್ನು ಅವರು ಗೌತಮ ಬುದ್ಧರು ವೇದಗಳಲ್ಲಿ ಹೇಳಿರ್ತಕ್ಕಂಥ ಕರ್ಮಕಾಂಡದ ವಿಚಾರಗಳನ್ನು ಗೌತಮ ಬುದ್ಧರು ಒಪ್ಪದೇ ಇರತಕ್ಕಂಥ ಕಾರಣದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಆಚಾರ್ಯರು, ಮಹನೀಯರು ಭಗವಾನ್ ಗೌತಮ ಬುದ್ಧರನ್ನ ಮಹಾವಿಷ್ಣುವಿನ ಅವತಾರ ಅಂತ ಪರಿಗಣಿಸಿದ್ದರೂ ಕೂಡ ಗುಡಿಯಲ್ಲಿ ಗೌತಮ ಬುದ್ಧರ ಮೂರ್ತಿ ಇಟ್ಟು ಪೂಜೆ ಮಾಡಿಲ್ಲ. ಯಾಕೆ ಅಂತ ಕೇಳಿದರೆ, ಭಗವಾನ್ ಗೌತಮ ಬುದ್ಧರು ವೇದಗಳ ಕರ್ಮಕಾಂಡವನ್ನು ಒಪ್ಪಿಕೊಂಡಿಲ್ಲ. ಅಷ್ಟು ಮಾತ್ರಕ್ಕೆ ದೇಶ ಅಂತ ತಿಳ್ಕೊಬಾರ್ದು. ಯಾಕೆ ಅಂತ ಕೇಳಿದರೆ, ಆದಿಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಕರ್ಮಕಾಂಡದಿಂದ ನಿಮಗೆ ಲೌಕಿಕ ಕೋರಿಕೆಗಳು ತೀರಬಹುದು, ನಿಮಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಲೋಕಗಳು ಸಿಗಬಹುದು. ಆದರೆ ಕರ್ಮಕಾಂಡದಿಂದ ಎಂದಿಗೂ ಮೋಕ್ಷ ಎನ್ನುವುದು ನಿಜವಾದ ಅರ್ಥದಲ್ಲಿ ಸಿಗುವುದಿಲ್ಲ. ವದಂತು ಶಾಸ್ತ್ರಾಣಿ ಯಜಂತು ದೇವ ಕುರುವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ್ಯ ಬೋಧೇನ ವಿನಾ ವಿಮುಕ್ತಿ ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ ಅಂತ ಹೇಳ್ತಾ ಇದ್ದಾರೆ. ಕರ್ಮಕಾಂಡದಿಂದ ಯಾವತ್ತಿಗೂ ಯಾವ ಮನುಷ್ಯನಿಗೂ, ಕರ್ಮಕಾಂಡ ಅಂತಂದರೆ ಅದು ಹೋಮ, ಹವನ, ಮತ್ತೊಂದು ಪೂಜೆ, ಇನ್ನೊಂದು ಇವೆಲ್ಲದಿಂದ ಲೋಕಗಳು ಸಿಗ್ಬೋದು. ಲೋಕದಲ್ಲಿರ್ತಕ್ಕಂತಹ ಆ ಲೌಕಿಕ ಕೋರಿಕೆಗಳನ್ನು ತೀರಿಸ್ಕೊಬೋದು, ನಾವು ಉತ್ತಮವಾಗಿರ್ತಕ್ಕಂಥ ಲೋಕ ಪ್ರಾಪ್ತಿಯಾಗ್ಬೋದು. ಆದರೆ ನಿಜವಾದ ಮೋಕ್ಷ ಆ ಒಂದು ಆತ್ಮಜ್ಞಾನದಿಂದ ಮಾತ್ರ ಸಿಗುತ್ತೆ ಎನ್ನುವುದನ್ನು ಆದಿಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಅಂದರೆ ಗೌತಮ ಬುದ್ಧರು ಸಂಪೂರ್ಣವಾಗಿ ಕರ್ಮಕಾಂಡವನ್ನು ನಿರಾಕರಿಸಿದ್ದಾರೆ. ಆದಿಶಂಕರ ಭಗವತ್ಪಾದರು ಆ ಕರ್ಮಕಾಂಡದ, ವೇದಗಳಲ್ಲಿ ಹೇಳಿರ್ತಕ್ಕಂಥ ಕರ್ಮಕಾಂಡದ ಇತಿಮಿತಿಯನ್ನು ಜಗತ್ತಿಗೆ ಹೇಳಿದ್ದಾರೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಗೌತಮ ಬುದ್ಧರನ್ನ ವೇದಗಳನ್ನ ನಿರಾಕರಿಸಿದ್ದಾರೆ ಅಂತ ಹೇಳ್ಕೊಂಡು ನಾವು ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥ ವಿಚಾರಕ್ಕೆ ಹೋಗಬಾರ್ದು. ಯಾಕೆ ಅಂತ ಕೇಳಿದರೆ, ಅವರು ಉಪದೇಶ ಮಾಡತಕ್ಕಂಥ ಮೌಲ್ಯಗಳು, ಅವರು ಕೊಟ್ಟಿರ್ತಕ್ಕಂಥ ತತ್ವ ಜಗತ್ತಿಗೆ ಸಾರ್ವಕಾಲಿಕವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ವಿಚಾರ ಆಗಿದೆ. ಅದನ್ನು ಸರಿಯಾದ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಅಷ್ಟೇ. ಇಲ್ಲಿ ಹೇಳ್ತಾ ಇದ್ದಾರೆ, ಗಬ್ಬಂ ಬೇಕೆ ಉಪಜ್ಜಂತಿ ನಿರಯನ್ ಪಾಪಕಮ್ಮಿನೋ ಸಗ್ಗನ್ ಸುಖತಿನೋ ಯಂತಿ ಪರಿನಿಬ್ಬಂತಿ ಅನಾಸವ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಮನುಷ್ಯರು ಪಾಪ ಪುಣ್ಯಗಳನ್ನು ಮಾಡಿದಾಗ, ಎರಡನ್ನೂ ಮಾಡಿದಾಗ ಪುನಃ ಪುನಃ ಸಂಸಾರದಲ್ಲಿ ಹುಟ್ಟುತ್ತಾರೆ. ಗಬ್ಬಮ್ಮೇಕೆ ಉಪಜ್ಜಂತಿ ನಿರಯನ್ ಪಾಪಕಮ್ಮಿನೋ. ಯಾರು ಸಂಪೂರ್ಣವಾಗಿ ತಮ್ಮ ಜೀವಿತಾವಧಿಯಲ್ಲಿ ಪಾಪಗಳನ್ನೇ ಮಾಡ್ತಾರೋ ಅವರು ನರಕಕ್ಕೆ ಹೋಗುತ್ತಾರೆ. ನೋಡಿ, ಆ ಒಂದು ಬೌದ್ಧ ಪಂಥದಲ್ಲೂ ಸಹ ಸ್ವರ್ಗ ನರಕದ ಕಲ್ಪನೆಯನ್ನು ಸ್ಪಷ್ಟವಾಗಿ ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ಸಗ್ಗನ್ ಸುಖತಿನೋ ಯಂತಿ. ಯಾರು ಪುಣ್ಯಕರ್ಮಗಳನ್ನ ಮಾಡ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಪರಿನಿಬ್ಬಂತಿ ಅನಾಸವ. ಯಾರು ಸಂಪೂರ್ಣವಾಗಿ ಆಸೆಗಳನ್ನು ತ್ಯಜಿಸಿ, ಯಾರು ಆ ಒಂದು ಮನಸ್ಸಿನ ಅಮಲಗಳು, ಇಂಟಾಕ್ಸಿಕೆಂಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ, ಆ ಮಾನಸಿಕ ಅಮಲಗಳನ್ನು ತ್ಯಜಿಸಿ
ಸಂಪೂರ್ಣವಾಗಿ ಆಸೆಗಳನ್ನು ತ್ಯಜಿಸಿ, ಯಾರು ಆ ಆಶ್ರಮಗಳನ್ನು ತ್ಯಜಿಸಿ, ಯಾರು ಆ ಮಹಾನಿರ್ವಾಣ ಜ್ಞಾನವನ್ನು ಪಡ್ಕೊಳ್ತಾರೋ ಅವರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ. ಅಂದರೆ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ, ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದೆ? ಭಗವದ್ಗೀತೆ ಅದನ್ನು ಹೇಳ್ತಾ ಇದೆ. ಹಾಗೆ ಹೇಳಕ್ ಹೋದ್ರೆ ಭಗವದ್ಗೀತೆ ಹೇಳ್ತಾ ಇದೆ, ಯಥೇಧಾಂಸಿ ಸಮಿಧ್ಯೋಗ್ನಿ ಭಸ್ಮಸ್ಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸ್ಸಾತ್ ಕುರುತೆ ತಥಾ. ಯಾವ ರೀತಿಯಲ್ಲಿ ಅಂದರೆ ಇಲ್ಲಿ ಭಗವಾನ್ ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ, ಸ್ವರ್ಗಕ್ಕಾಗಿರ್ಬೋದು, ನರಕಕ್ಕಾಗಿರ್ಬೋದು, ಅಥವಾ ಪುನರ್ಜನ್ಮಕ್ಕಾಗಿರ್ಬೋದು, ಅಥವಾ ಮೋಕ್ಷಕ್ಕೆ ಆಗಿರ್ಬೋದು, ಕಾರಣ ಕರ್ಮಗಳು. ಇದನ್ನ ಭಗವಾನ್ ಗೌತಮ ಬುದ್ಧರಿಗಿಂತ ಸುಮಾರು 2000 ವರ್ಷಗಳ ಹಿಂದೆಯೇ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ, ದಶಾವತಾರದ 8ನೇ ಅವತಾರವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಏನಂತ? ಯಥೈರಾಂಸಿ ಸಮಿಧ್ಯೋಗ್ನಿ ಭಸ್ಮಸ್ಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸ್ಸಾತ್ ಕುರುತೆ ತಥಾ. ಆತ್ಮಜ್ಞಾನ ಎನ್ನುವುದು ನಿಮ್ಮ ಸರ್ವ ಕರ್ಮಗಳನ್ನ ಹೇಗೆ ಅಗ್ನಿಯಲ್ಲಿ ಒಂದು ವಸ್ತುವನ್ನು ಹಾಕಿದಾಗ ಅದನ್ನು ಹೇಗೆ ಸುಟ್ಟು ಭಸ್ಮ ಮಾಡ್ತದೋ ಅದೇ ರೀತಿಯಲ್ಲಿ ಸರ್ವ ಆಸೆಗಳನ್ನು ತ್ಯಜಿಸಿ, ಅರಿಷಡ್ವರ್ಗಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ, ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿಕೊಂಡು ಯಾವ ಮನುಷ್ಯ ಪರಿಪೂರ್ಣವಾದ ಚಿತ್ತಶುದ್ಧಿಯನ್ನು ಪಡ್ಕೊಳ್ತಾನೋ ಆ ಮನುಷ್ಯನ ಆ ಒಂದು ಆತ್ಮಜ್ಞಾನ ಅಂತ ಹೇಳ್ತಕ್ಕಂಥ ಬೆಂಕಿ ಏನಿದೆ ಅದು ಸರ್ವ ಕರ್ಮಗಳನ್ನ ಭಸ್ಮ ಮಾಡಿ ಆ ಮೋಕ್ಷವನ್ನು ಕೊಡ್ತಕ್ಕಂಥ ಸ್ಥಿತಿಗೆ ಅವನ್ನ ತೆಗೆದುಕೊಂಡು ಹೋಗ್ತದೆ. ಅಂದರೆ ಇಲ್ಲಿ ಭಗವದ್ಗೀತೆ ಹೇಳ್ತಕ್ಕಂಥ ವಿಚಾರವೇ ಗಬ್ಬಂ ಏಕೆ ಉಪಜ್ಜಂತಿ ನಿರಯನ್ ಪಾಪಕಮ್ಮಿನೋ ಸಗ್ಗನ್ ಸುಖಿತನೋ ಯಂತಿ ಪರಿನಿಬ್ಬಂತಿ ಅನಾಸಭ. ಇದನ್ನು ಭಗವಾನ್ ಗೌತಮ ಬುದ್ಧರು ಅದನ್ನ ಹೇಳ್ತಾ ಇದ್ದಾರೆ. ಪುಣ್ಯ ಮಾಡಿದ್ರೆ ಸ್ವರ್ಗ ಸಿಗತ್ತೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗಬೇಕಾಗತ್ತೆ. ಪುಣ್ಯ ಪಾಪ ಎರಡು ಇದ್ರೆ ಪುನರ್ಜನ್ಮ ಬರುತ್ತದೆ. ಆಸೆಗಳನ್ನ ತ್ಯಜಿಸಿ, ಆಶ್ರಮಗಳನ್ನ ತ್ಯಜಿಸಿ ಯಾವ ಮನುಷ್ಯ ಆ ನಿರ್ವಾಣ ಜ್ಞಾನವನ್ನು ಹೊಂತಾನೋ ಅವನು ಮೋಕ್ಷವನ್ನು ಪಡ್ಕೊಳ್ತಾನೆ. ಅಂದರೆ ಈ ವೇದಾಂತ ಆತ್ಮಜ್ಞಾನ ಅಂತ ಹೇಳ್ತಾ ಇದೆ. ಭಗವಾನ್ ಗೌತಮ ಬುದ್ಧರು ಮಹಾನಿರ್ವಾಣ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲಿ ನೋಡಿದರೂ ಕೂಡ ಭಾರತೀಯ ಸಂಸ್ಕೃತಿಯ ಕೊಂಬೆಗಳಾಗಿರ್ತಕ್ಕಂಥ ನೋಡಿ, ಭಾರತೀಯ ಸಂಸ್ಕೃತಿ ವೈವಿಧ್ಯತೆಯನ್ನು ಒಪ್ಪಿರ್ತಕ್ಕಂಥ ಸಂಸ್ಕೃತಿ, ವಿವಿಧತೆಯಲ್ಲಿ ಸದಾ ಏಕತೆಯನ್ನು ಸಾರ್ತಕ್ಕಂಥ ಸಂಸ್ಕೃತಿ. ಸಾಂಖ್ಯ ಇರ್ಬೋದು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ವೇದಾಂತ, ಜೈನ, ಬೌದ್ಧ, ಚಾರ್ವಾಕ, ಈ 9 ರಂಬೆಗಳು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂತಹ ಆ ಕಲ್ಪವೃಕ್ಷ ಭಾರತೀಯ ಸಂಸ್ಕೃತಿ ಹೇಳ್ತಕ್ಕಂಥ ಕಲ್ಪವೃಕ್ಷ ಆಗಿದ್ರೆ ಈ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ವೇದಾಂತ, ಜೈನ, ಬೌದ್ಧ ಮತ್ತು ಚಾರ್ವಾಕ ಎನ್ನುವುದು ಈ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂತಹ ಆ ಮಹಾಕಲ್ಪವೃಕ್ಷದ 9 ಕೊಂಬೆಗಳು ಆಗಿವೆ. ಆದ್ದರಿಂದ ನಾವು ಕೊಂಬೆಗಳು ಯಾವತ್ತೂ ಕೂಡ ಒಂದಾಗಿರಬೇಕು. ನಮ್ಮ ಕೊಂಬೆ ಮೇಲಿದೆ, ಇನ್ನೊಂದು ಕೊಂಬೆ ಕೆಳಗಿದೆ ಅಂತ ಹೇಳ್ತಕ್ಕಂಥ ಭಾವನೆ ಇರಬಾರ್ದು. ಪರಸ್ಪರ ಆ ಭಾರತೀಯ ಸಂಸ್ಕೃತಿ ಹೇಳ್ತಕ್ಕಂಥ ಏಕತ್ವದ ತಳಹದಿಯ ಮೇಲೆ ಎಲ್ಲ ವೈವಿಧ್ಯಗಳನ್ನ ಜೋಡಿಸ್ಕೊಂಡು ನಾವು ಒಂದಾಗಿ ಬಾಳುವುದನ್ನು ಕಲಿಬೇಕು. ಆದ್ದರಿಂದ ನಮ್ಮಲ್ಲಿರ್ತಕ್ಕಂಥ ಸಮಾನ ವಿಚಾರಗಳನ್ನ ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದಾಗ ಮಾತ್ರ ಭಾರತೀಯರೆಲ್ಲರೂ ಕೂಡ, ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಇರ್ತಕ್ಕಂಥ ಎಲ್ಲರೂ ಸಹ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಈ ಜಗತ್ತಿನಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಕೇಳಿದ್ರೆ ಇಡೀ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿ ಮಾತ್ರ ಹೇಳ್ತಾ ಇದೆ ಸತ್ಯ ಒಂದೇ, ಮಾರ್ಗಗಳು ಅನೇಕ. ಬೇರೆಲ್ಲ ಸಂಸ್ಕೃತಿಗಳು ಹೇಳ್ತಾ ಇದೆ ಸತ್ಯ ಒಂದೇ, ಮಾರ್ಗವು ಕೇವಲ ಒಂದೇ. ಮತ್ತೆ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಅಂಥವ್ರನ್ನ ಪ್ರಶ್ನೆ ಮಾಡಿದವರು ಹೇಳ್ತಾ ಇದ್ದಾರೆ ಸತ್ಯ ಒಂದೇ, ಮಾರ್ಗವು ಕೇವಲ ಒಂದೇ ಅಂತ ಹೇಳ್ತಾ ಇರತಕ್ಕಂತಹ ಜನರಲ್ಲಿ ನಾವು ಪ್ರಶ್ನೆ ಮಾಡಿದರೆ ಯಾವ ಮಾರ್ಗಪ್ಪ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಅದು ನಮ್ಮ ಮಾರ್ಗ ಮಾತ್ರ. ಅಂದರೆ ಭಾರತೀಯ ಸಂಸ್ಕೃತಿ ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ದೃಷ್ಟಿಕೋನವನ್ನು ಹೊಂದಿದ್ರೆ ಪ್ರಪಂಚದ ಬೇರೆಲ್ಲ ಸಂಸ್ಕೃತಿಗಳು ಅಂದರೆ ಸತ್ಯ ಒಂದೇ,
ಮಾರ್ಗವು ಕೇವಲ ಒಂದೇ ಅಂತ ಹೇಳ್ತಕ್ಕಂಥ ಸಂಸ್ಕೃತಿ ಏನಿದೆ ಪ್ರಪಂಚದಲ್ಲಿ ಅವೆಲ್ಲವೂ ಕೂಡ ಸೀಮಿತವಾಗಿರ್ತಕ್ಕಂಥ ಅಭಿಪ್ರಾಯ ಹೊಂದಿದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಎನ್ನುವುದು ಇಡೀ ಜಗತ್ತಿಗೆ ವಿಶ್ವಶಾಂತಿಗಾಗಿ, ಜಾಗತಿಕ ಸಾಮರಸ್ಯಕ್ಕಾಗಿ, ವಿಶ್ವ ಭ್ರಾತೃತ್ವಕ್ಕಾಗಿ ಪ್ರಪಂಚದಲ್ಲಿ ರೂಪುಗೊಂಡಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಚೆನ್ನಾಗಿದ್ದರೆ ಇಡೀ ಜಗತ್ತು ಚೆನ್ನಾಗಿರ್ತದೆ. ಯಾಕೆಂದರೆ ಎಲ್ಲರನ್ನೂ ಒಪ್ಪಿಕೊಳ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಮನೆ ಅಂತ ಹೇಳ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಆದ್ದರಿಂದ ಕೊಂಬೆಗಳು ಬೇರೆ ಇರಬಹುದು, ಕೊಂಬೆಗಳಲ್ಲಿ ತತ್ವದ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು. ಆದರೆ ತಿಳ್ಕೊಬೇಕು, ಆ ಭಿನ್ನಾಭಿಪ್ರಾಯಗಳು ಎಂದೂ ಕೂಡ ವೈರುಧ್ಯಗಳು ಅಲ್ಲ, ವಿರೋಧಾಭಾಸಗಳು ಅಲ್ಲ. ಅದು ವಿವಿಧತೆ ಎನ್ನುವುದು ಏಕತೆಗೆ ಶೋಭೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಿದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಮಹಾವೃಕ್ಷದ ಕೊಂಬೆಗಳಾಗಿರ್ತಕ್ಕಂತಹ ಈ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ವೇದಾಂತ, ಜೈನ, ಬೌದ್ಧ ಮತ್ತು ಚಾರ್ವಾಕ, ಈ 9 ದರ್ಶನ ಶಾಸ್ತ್ರಗಳು ಏನಿದೆ ಅವೆಲ್ಲವೂ ಪರಸ್ಪರ ಪೂರಕವಾಗಿರ್ತಕ್ಕಂಥ ವಿಚಾರವನ್ನೇ ಒಳಗೊಂಡಿದೆ ಅಂತ ಹೇಳ್ತಾ, ಆ ದೃಷ್ಟಿಕೋನ ಇಟ್ಟುಕೊಂಡು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಭಗವಾನ್ ವೇದವ್ಯಾಸರನ್ನು ವಿಶೇಷವಾಗಿ ಸ್ಮರಿಸಿಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ವೇದಾಂತವನ್ನು ಕೊಟ್ಟಿರ್ತಕ್ಕಂಥ ಭಗವಾನ್ ವೇದವ್ಯಾಸರು ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯ ಆ ವೈವಿಧ್ಯತೆಯಲ್ಲಿ, ವಿವಿಧತೆಯಲ್ಲಿ ಏಕತೆಯನ್ನು ಎತ್ತಿ ಹಿಡಿಯುವ ವಿಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ನಾವು ವಿಶೇಷವಾಗಿ ಭಗವಾನ್ ಗೌತಮ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮತ್ತೆ ಹೇಳ್ತಾ ಇದ್ದೇವೆ, ತತ್ವದ ವಿಚಾರದಲ್ಲಿ ಸಹಜವಾಗಿ ಬೇರೆ ಬೇರೆ ಅಭಿಪ್ರಾಯಗಳು ಇರಬಹುದು, ಆದರೆ ಅದು ವೈರುಧ್ಯಗಳು ಅಲ್ಲ. ಯಾಕೆ ಅಂತ ಕೇಳಿದರೆ, ಭಗವಾನ್ ಗೌತಮ ಬುದ್ಧರು ಕೊಟ್ಟಿರ್ತಕ್ಕಂತಹ ಕ್ಷಣಿಕ ವಿಜ್ಞಾನವಾದ ಏನಿದೆ ಅದು ನಮ್ಮ ವೇದಾಂತಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ವಿಚಾರ ಆಗಿದೆ. ಆತ್ಮನನ್ನು ಕ್ಷಣಿಕ ಅಂತ ಹೇಳಿರ್ಬೋದು, ಆದರೆ ವಿಚಾರವನ್ನು ನೋಡಿದಾಗ, ಒಳಹೊಕ್ಕು ನೋಡಿದಾಗ ಅದರಲ್ಲಿ ಅತ್ಯಂತ ಸಾಮ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಭಗವಾನ್ ಗೌತಮ ಬುದ್ಧರನ್ನು ನಾವು ಮಹಾವಿಷ್ಣುವಿನ 9ನೇ ಅವತಾರ ಅಂತ ಪರಿಗಣಿಸಿದ್ದೇವೆ. ಯಾಕೆ ಅಂತ ಕೇಳಿದರೆ, ನಾವು ತ್ರಿಪಿಟಕವನ್ನು ನೋಡಿದರೆ ಅದರಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳು ಉಪನಿಷತ್ತು, ಭಗವದ್ಗೀತೆ ಇವುಗಳ ಒಂದು ಸಾರವನ್ನೇ ಭಗವಾನ್ ಗೌತಮ ಬುದ್ಧರು ಲೋಕಕ್ಕೆ ತಮ್ಮ ಸ್ವಂತ ಅನುಭವದ ಒಂದು ಆಧಾರದ ಮೇಲೆ ಜಗತ್ತಿಗೆ ಕೊಟ್ಟಿದ್ದಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾಣಿಕೆಯನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂತಹ ಭಗವಾನ್ ಗೌತಮ ಬುದ್ಧರು ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದರ್ಶನಶಾಸ್ತ್ರದಲ್ಲಿ ವಿಶೇಷವಾಗಿ ದರ್ಶನಶಾಸ್ತ್ರದ ಮೂಲಕ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಆ ಒಂದು ಬೌದ್ಧ ದರ್ಶನ ಶಾಸ್ತ್ರದ ಮೂಲಕ ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು ನಮ್ಮ ಗೌತಮ ಬುದ್ಧರು. ಆದ್ದರಿಂದ ನಾವೆಲ್ಲರೂ ಇದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಭಗವಾನ್ ಗೌತಮ ಬುದ್ಧರು ಮಹಾವಿಷ್ಣುವಿನ 9ನೇ ಅವತಾರ ಎನ್ನುವ ವಿಚಾರದಲ್ಲಿ ಯಾರಿಗೂ ಸಂದೇಹ ಇಲ್ಲ. ಯಾಕೆಂತ ಕೇಳಿದರೆ, ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಸ್ಪಷ್ಟವಾಗಿ ನಮ್ಮೆಲ್ಲ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗೆ ಯಾಕೆ ಹಾಗಾದರೆ ಭಗವಾನ್ ಗೌತಮ ಬುದ್ಧರ 9ನೇ ಅವತಾರ ಪರಿಗಣಿಸಿದ್ದೀವಲ್ಲ, ಹಾಗಾದರೆ ಯಾಕೆ ನೀವು ಅವ್ರನ್ನ ಆರಾಧನೆ ಮಾಡ್ತಾ ಇಲ್ಲ ಅಂತ ಕೇಳಿದರೆ, ಭಗವಾನ್ ಗೌತಮ ಬುದ್ಧರು ವೇದಗಳ ಕರ್ಮಕಾಂಡವನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದರಿಂದ ಅವರನ್ನು ಆರಾಧಿಸ್ತಕ್ಕಂಥ ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಆದರೆ ತಿಳ್ಕೊಬೇಕು, ಭಗವಾನ್ ಗೌತಮ ಬುದ್ಧರು ಉಪನಿಷತ್ತು, ವೇದಾಂತ ಹೇಳ್ತಕ್ಕಂಥ ವಿಚಾರವನ್ನೇ ಮುಂದಿಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಆ ಒಂದು ಭಗವಾನ್ ಗೌತಮ ಬುದ್ಧರು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಜ್ಞಾನದ ಬೆಳಕನ್ನು, ವಿಶೇಷವಾಗಿ ಉಪಧರ್ಮವನ್ನು ಬೋಧನೆ ಮಾಡಲಿಕ್ಕೆ ಭಗವಾನ್ ಗೌತಮ ಬುದ್ಧರ ಒಂದು ಅವತಾರ ಆಯಿತು ಅಂತ ಸ್ಪಷ್ಟವಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ತತಃ ಸಂಪ್ರವೃತ್ತೆ ಸಮೋಹಾಯ ಸುರದ್ವಿಷಾಮ್ ಅಂತ ಹೇಳ್ತಾ ಇದೆ ಶಾಸ್ತ್ರ. ಆದ್ದರಿಂದ ಆ ಒಂದು ಶ್ರೀಕೃಷ್ಣ ಪರಮಾತ್ಮನು ಮಹಾನಿರ್ವಾಣ ಮಾಡಿದ ನಂತರ ಕ್ರಿಸ್ತಪೂರ್ವ 31-38ರಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಬೋಧನೆ ಮಾಡ್ತಾನೆ. ನಂತರ ಪಾಂಡವರ ವಂಶ ಮುಂದುವರಿತಾ ಇದೆ. ಅಭಿಮನ್ಯು ರಣರಂಗದಲ್ಲೇ ಹತನಾಗ್ತಾನೆ, ವೀರ ಮರಣವನ್ನು ಹೊಂದುತ್ತಾನೆ.
ನಂತರ ಪರೀಕ್ಷಿತ ಮಹಾರಾಜ, ಅದರ ನಂತರ ಜನಮೇಜಯ ಮಹಾರಾಜರ, ಅದರ ನಂತರ ಸಹಸ್ರಾನಿಕ, ಶತಾನಿಕ, ಅಶ್ವಮೇಧ ದತ್ತ, ಹಾಗೆ ಈ ಪಾಂಡವರ ವಂಶ ಮುಂದುವರ್ಕೊಂಡು ಕ್ಷೇಮಕರ ಎನ್ನುವ ರಾಜ ಪಾಂಡವರ ವಂಶದ ಆ ಚಂದ್ರ ವಂಶದ ಕೊನೆಯ ದೊರೆ. ಆ ಸಮಯಕ್ಕೆ ಪಾಂಡವರ ವಂಶ ಅತ್ಯಂತ ದುರ್ಬಲವಾಗ್ತದೆ, ಚಂದ್ರವಂಶ ದುರ್ಬಲವಾಗ್ತದೆ. ಆ ಸಮಯದಲ್ಲಿ ಪುನಃ ಭಗವಾನ್ ಮಹಾವಿಷ್ಣು ತನ್ನ 9ನೇ ಅವತಾರವಾಗಿ ಗೌತಮ ಬುದ್ಧರಾಗಿ ಜಗತ್ತಿಗೆ ಬಂದಿದ್ದಾರೆ. ಭಗವಾನ್ ಗೌತಮ ಬುದ್ಧರ ಅವತಾರ ಯಾಕಾಯಿತು ಅಂತ ಕೇಳಿದರೆ, ಪಶುಗಳಂತೆ ಬದುಕ್ತಾ ಇರತಕ್ಕಂತಹ ಮಾನವರನ್ನು ಪ್ರೀತಿಯಿಂದ ಕೈ ಹಿಡಿದು ಮೇಲಕ್ಕೆ ಎತ್ತಿ ಅವರಿಗೆ ಬದುಕುವುದನ್ನು ಕಲಿಸಿ ಮೌಲ್ಯಯುತವಾದ ಬದುಕನ್ನು ಮಾನವರಾಗಿ ಹೇಗೆ ಬಾಳಬೇಕು ಎನ್ನುವ ವಿಚಾರದಲ್ಲಿ ಭಗವಾನ್ ಗೌತಮ ಬುದ್ಧರ ಉಪದೇಶ ಏನಿದೆ ಅದು ಜಗತ್ತಿಗೆ ಎಂದೆಂದಿಗೂ ಉಪಯೋಗಕ್ಕೆ ಬರ್ತಕ್ಕಂಥ ವಿಚಾರ ಆಗಿದೆ. ಆದರೆ ತತ್ವದ ವಿಚಾರ ಬಂದಾಗ ಸ್ಪಷ್ಟವಾಗಿರ್ತಕ್ಕಂತಹ ಆ ಒಂದು ವಿಚಾರಧಾರೆಯಲ್ಲಿ ನಾವು ಕಾಣಿಸ್ತಾ ಇಲ್ಲ. ಆದ್ದರಿಂದಲೇ ಆ ಒಂದು ಗೌತಮ ಬುದ್ಧರ ತತ್ವದ ವಿಚಾರದ ಬಗ್ಗೆ ನಮ್ಮ ಆಚಾರ್ಯರು ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯ ಹೇಳಿದ್ದಾರೆ ಹೊರತು ಭಗವಾನ್ ಗೌತಮ ಬುದ್ಧರು ಮಹಾವಿಷ್ಣುವಿನ ಅವತಾರ ಎನ್ನುವ ವಿಚಾರದಲ್ಲಿ ಯಾರಿಗೂ ಸಂದೇಹ ಇಲ್ಲ. ಆದ್ದರಿಂದ ಇವತ್ತು ಹರಿಹರಪುರದಲ್ಲಿ, ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ವಿಶೇಷವಾಗಿ ನಿನ್ನೆ ಭಗವಾನ್ ಲಕ್ಷ್ಮೀ ನರಸಿಂಹ ದೇವರ ವಿಶೇಷವಾಗಿರ್ತಕ್ಕಂಥ ಜಯಂತಿ ಮಹೋತ್ಸವ ನಡೆಯಿತು. ಇಲ್ಲಿ ವಿಶೇಷವಾಗಿ ದಕ್ಷಾಶ್ರಮೇ ತಪಕೃತ್ವ ಏನ ಸಾಕ್ಷಾತ್ ಕೃತೋ ಹರಿಹಿ ನೃಸಿಂಹ ಭಕ್ತ ಪ್ರವರಂ ಅಗಸ್ತ್ಯಂ ಪ್ರಣಮಾಮ್ಯಂ ಅಂತ ಹೇಳೋ ರೀತಿಯಲ್ಲಿ ವಿಶೇಷವಾಗಿ ಅಗಸ್ತ್ಯ ಮಹರ್ಷಿಗಳು ಲಕ್ಷ್ಮೀ ನರಸಿಂಹದೇವರನ್ನು ಆರಾಧನೆ ಮಾಡಿ ಅವರ ಪ್ರತ್ಯಕ್ಷ ದರ್ಶನ ಪಡ್ಕೊಂಡು ವಿಶೇಷವಾಗಿ ನರಸಿಂಹದೇವರ ಆರಾಧನೆ ಮಾಡಿರ್ತಕ್ಕಂಥ ದಿವ್ಯಕ್ಷೇತ್ರ ನಮ್ಮ ಈ ಒಂದು ಹರಿಹರಪುರ. ಇನ್ನೂ ಹೇಳಬೇಕು ಅಂತ ಕೇಳಿದರೆ, ಜಗತ್ತಿನಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ 2 ಗರ್ಭಗೃಹಗಳನ್ನು ಹೊಂದಿರತಕ್ಕಂಥ ದಿವ್ಯಕ್ಷೇತ್ರ ನಮ್ಮ ಹರಿಹರಪುರ. ಇಲ್ಲಿ ವಿಶೇಷವಾಗಿ ಕೆಳಗೆ ನದಿಯ ಮಟ್ಟದಿಂದ ಸುಮಾರು 32 ಅಡಿ ಆಳದಿಂದ ವಿಶೇಷವಾಗಿ ಆ ಒಂದು ಲಕ್ಷ್ಮೀ ನರಸಿಂಹ ಮಹಾಯಂತ್ರ ಕೆಳಗಿನ ಗರ್ಭಗೃಹದಲ್ಲಿದೆ. ಹಾಗೆಯೇ ಮೇಲಿನ ಗರ್ಭಗೃಹದಲ್ಲಿ ಆ ಮಹಾಯಂತ್ರದ ಬಿಂದು ಸ್ಥಾನದಲ್ಲಿ ಮರಕತ ಲಕ್ಷ್ಮೀ ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆ. ಭಕ್ತ ಕೋಟಿಯನ್ನು ಈ ಲಕ್ಷ್ಮೀ ನರಸಿಂಹದೇವರು ಇಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂತಹ ದಿವ್ಯಕ್ಷೇತ್ರದಲ್ಲಿ ನಿನ್ನೆ ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹ ಜಯಂತಿಯ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿ ವೈಭವದಿಂದ ನಡೆಯಿತು. ಹಾಗೆ ಇವತ್ತು ವಿಶೇಷವಾಗಿ ಮಹಾವಿಷ್ಣುವಿನ 9ನೇ ಅವತಾರವಾಗಿರ್ತಕ್ಕಂತಹ ಭಗವಾನ್ ಗೌತಮ ಬುದ್ಧರ ಜಯಂತಿ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೀತಾ ಇದೆ. ಸಾವಿರಾರು ವರ್ಷಗಳಿಂದ ವಿಶೇಷವಾಗಿ ಇಲ್ಲಿ ಹಾಗೆ ನೋಡಕ್ಕೆ ಹೋದರೆ ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಃ ತುಂಗಾತೀರೆ ತಪೋನಿಷ್ಠಾಃ ಆದಿಶಂಕರ ದೀಕ್ಷಿತಃ ಅಂತ ಹೇಳೋ ರೀತಿಯಲ್ಲಿ ಸೌರಾಷ್ಟ್ರದಲ್ಲಿ ಇರ್ತಕ್ಕಂತಹ ಬಾಲಕರು ಇಲ್ಲಿ ತಪಸ್ಸು ಮಾಡುವಾಗ ಆದಿಶಂಕರ ಭಗವತ್ಪಾದರು ಇಲ್ಲಿ ಬಂದು ಸೌರಾಷ್ಟ್ರೇಶು ಜನಿಂ ಪ್ರಾಪ್ಯ ದಕ್ಷಾಶ್ರಮ ಉಪಾಗತಃ ತುಂಗಾತೀರೆ ತಪೋನಿಷ್ಠಾಃ ಆದಿಶಂಕರ ದೀಕ್ಷಿತಃ ಅಂತ ಪ್ರಥಮ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಕೃಷ್ಣ ಯೋಗೀಂದ್ರರ ಬಗ್ಗೆ ಹೇಳ್ತಕ್ಕಂಥ ಶ್ಲೋಕ ಇದು. ಅಂದರೆ ಶ್ರೀಕೃಷ್ಣ ಯೋಗೀಂದ್ರರು ಆದಿಶಂಕರ ಭಗವತ್ಪಾದರಿಂದಲೇ ಸ್ವತಃ ಮಂತ್ರ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ. ಆದಿಶಂಕರ ಭಗವತ್ಪಾದರು ಈ ಒಂದು ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಶಾರದಾ ಪರಮೇಶ್ವರಿಯನ್ನು ಶ್ರೀಚಕ್ರ ಯಂತ್ರೋದ್ಧಾರದ ಮೂಲಕ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಪ್ರಥಮ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಕೃಷ್ಣ ಯೋಗೀಂದ್ರರಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ಪರಂಪರೆಯನ್ನು ಆರಂಭ ಮಾಡಿದ್ದಾರೆ. ಅವತ್ತಿನಿಂದಲೂ ಅನೂಚಾನವಾಗಿ ಈ ಗುರು ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಅವತ್ತಿಂದಲೂ ಕೂಡ ಇಲ್ಲಿ ತ್ರಿಕಾಲ ಪೂಜೆ ಮಾಡುವಾಗ ಬೌದ್ಧಾವತಾರೆ ಅಂತ ಹೇಳ್ಕೊಂಡೇ ಪೂಜೆ ಮಾಡ್ತೇವೆ. ನಮ್ಮಲ್ಲಿ ಎಷ್ಟೋ ಜನ ಬೌದ್ಧಾವತಾರೆ ಅಂತ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಬುದ್ಧನ ಬಗ್ಗೆ ಬುದ್ಧ ಯಾರು ಅಂತ ಕೇಳಿದರೆ ಏನೇನೋ ಉತ್ತರ ಹೇಳ್ತಾ ಇರ್ತಾರೆ. ಇದೆಲ್ಲ ಅಸಂಬದ್ಧವಾದ ವಿಚಾರ. ನೀವು ಬುದ್ಧನನ್ನು ಒಪ್ಪಿಕೊಳ್ತಾರೆ ಅಂತ ಆದರೆ ಅದು ಗೌತಮ ಬುದ್ಧರು ಮಾತ್ರ, ಬೇರೆ ಯಾರು ಬುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಅವತಾರ ಅಂತ ಪರಿಗಣಿಸೋಕೆ ಸಾಧ್ಯ ಇಲ್ಲ. ಕೆಲವು ತ್ರಿಪುರಾಸುರ ಸಂಹಾರ ಸಮಯದಲ್ಲಿ ಬುದ್ಧ ಇದ್ದ, ಒಂದು ಕ್ಷಣ ಬಂದು ಹೋದ. ಇದೆಲ್ಲ ಅಸಂಬದ್ಧವಾದ ವಿಚಾರ. ಯಾಕೆಂತ ಕೇಳಿದರೆ ಅಂಥವರನ್ನು ಯಾವುದೇ ಕಾರಣಕ್ಕೂ ನಾವು ಭಗವಂತನ ಅವತಾರ ಅಂತ ಹೇಳಲಿಕ್ಕಾಗೋದಿಲ್ಲ.
ನೋಡಿ, ಶ್ರೀರಾಮಚಂದ್ರರ ಅವತಾರ ಲೋಕ ಪ್ರಸಿದ್ಧವಾದ ಅವತಾರ. ಭಗವಂತನ ಮಹಾವಿಷ್ಣುವಿನ 7ನೇ ಅವತಾರ ಭಗವಾನ್ ಶ್ರೀರಾಮಚಂದ್ರರ ಅವತಾರ. ಅತ್ಯಂತ ಲೋಕ ಪ್ರಸಿದ್ಧವಾದ ಅವತಾರ, ಸಾರ್ವಕಾಲಿಕವಾಗಿ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾದ ಅವತಾರ ಭಗವಾನ್ ಶ್ರೀರಾಮಚಂದ್ರರ ಅವತಾರ. ಅಷ್ಟೇ ಅಲ್ಲ, ಭಗವಾನ್ ಶ್ರೀಕೃಷ್ಣನ ಅವತಾರ 8ನೇ ಅವತಾರ, ಅದು ಕೂಡ ಇನ್ನೂ ಲೋಕ ಪ್ರಸಿದ್ಧವಾಗಿರ್ತಕ್ಕಂಥ ಅವತಾರ. ಇಡೀ ಜಗತ್ತಿಗೆ ಭಗವದ್ಗೀತೆಯ ಬೆಳಕನ್ನ ಅತ್ಯಂತ ಒಂದು ಸಮರ್ಥವಾಗಿ ಕೊಟ್ಟಿರ್ತಕ್ಕಂಥ ಅವತಾರ ಭಗವಾನ್ ಶ್ರೀಕೃಷ್ಣ ದೇವರ ಅವತಾರ 8ನೇ ಅವತಾರ. ನೋಡಿ, 7ನೇ ಅವತಾರ ಇಷ್ಟೊಂದು ಪ್ರಸಿದ್ಧವಾದ ಅವತಾರ ಆಗಿದೆ, 8ನೇ ಅವತಾರ ಮತ್ತೂ ಪ್ರಸಿದ್ಧವಾಗಿದೆ. ಹಾಗಿರಬೇಕಾದ್ರೆ 9ನೇ ಅವತಾರ ಕೂಡ ಪ್ರಸಿದ್ಧವಾದ ಅವತಾರವೇ ಆಗಿರಬೇಕು ತಾನೆ. ಅದು ಬಿಟ್ಟು ತ್ರಿಪುರಾಸುರ ಸಂಹಾರ ಸಮಯದಲ್ಲಿ ಒಂದು ಕ್ಷಣ ಭಗವಾನ್ ಮಹಾವಿಷ್ಣು ಅಲ್ಲಿ ಪ್ರತ್ಯಕ್ಷ ಆದ, ಅವನೇ ನಮಗೆ ಅವತಾರ ಅಂತ ಹೇಳ್ತಕ್ಕಂಥದ್ದು ಅಸಂಬದ್ಧವಾದ ವಿಚಾರ ಆಗ್ತದೆ. ಆದ್ದರಿಂದ ನೀವು ಬುದ್ಧನನ್ನು ಒಪ್ಪಿಕೊಂಡ್ರೆ ಮಹಾವಿಷ್ಣುವಿನ ಅವತಾರ ಗೌತಮ ಬುದ್ಧರೇ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಆದಿಶಂಕರ ಭಗವತ್ಪಾದ ಇರಬಹುದು, ಆನಂದಗಿರಿಯವರು ಇರಬಹುದು, ಅಥವಾ ಮಧ್ವಾಚಾರ್ಯ ಇರಬಹುದು, ಅಥವಾ ಜಯದೇವ ಇರಬಹುದು, ಅಥವಾ ವಾದಿರಾಜರು ಇರಬಹುದು. ಹೀಗೆ ಅನೇಕ ವೈಷ್ಣವ, ಆ ಒಂದು ಶ್ರೀ ವೈಷ್ಣವ ಅಥವಾ ಅದ್ವೈತ, ಈ ಎಲ್ಲ ಆಚಾರ್ಯರು ಮಹಾಪುರುಷರು ಸಾವಿರಾರು ವರ್ಷಗಳ ಹಿಂದೆಯೇ ಮುಕ್ತ ಮನಸ್ಸಿನಿಂದ ಗೌತಮ ಬುದ್ಧರನ್ನ ಮಹಾವಿಷ್ಣುವಿನ ಅವತಾರ 9ನೇ ಅವತಾರ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಶುಭ ಸಂದರ್ಭದಲ್ಲಿ ಭಗವಾನ್ ಗೌತಮ ಬುದ್ಧರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಈ ಲೋಕಕ್ಕೆ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಮಹಾವೃಕ್ಷದಲ್ಲಿ ಸಾಂಖ್ಯ, ನ್ಯಾಯ, ಯೋಗ, ವೈಶೇಷಿಕ, ಪೂರ್ವ ಮೀಮಾಂಸಾ, ವೇದಾಂತ, ಜೈನ, ಬೌದ್ಧ ಮತ್ತು ಚಾರ್ವಾಕ, ಈ 9 ಕೊಂಬೆಗಳು ಇದ್ದಾವೆ. ಆದ್ದರಿಂದ ಈ 9 ಕೊಂಬೆಗಳಿಗೂ ಆಧಾರ ಭಾರತೀಯ ಸಂಸ್ಕೃತಿ. ಆದ್ದರಿಂದ ಭಾರತೀಯ ಸಂಸ್ಕೃತಿ ನಮಗೆಲ್ಲರಿಗೂ, ನೀವು ವೈದಿಕರಿರ್ಬೋದು, ವೈಷ್ಣವರಿರ್ಬೋದು, ಶೈವರಿರ್ಬೋದು, ಶಾಕ್ತರ ಇರಬಹುದು, ಆಗಮ ಪಂಥದವರು ಇರಬಹುದು, ವೀರಶೈವ ಲಿಂಗಾಯತರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು, ಸಿಖ್ರಿರ್ಬೋದು, ಇವೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಶ್ರೇಷ್ಠವಾದ ಸಂಪ್ರದಾಯಗಳಾಗಿವೆ. ಆದ್ದರಿಂದ ನೀವು ಯಾರೇ ಇದ್ರೂ ಕೂಡ, ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್, ನೀವು ಯಾವ ಸಂಪ್ರದಾಯಕ್ಕೆ ಸೇರಿದರಾಗಿದ್ದರೂ ಕೂಡ ಭಾರತೀಯ ಸಂಸ್ಕೃತಿ ಪ್ರತಿಯೊಬ್ಬರಿಗೂ ತಾಯಿ ಬೇರಾಗಿದೆ, ಮಾತೃಸ್ಥಾನದಲ್ಲಿದೆ. ಆದ್ದರಿಂದ ನಾವೆಲ್ಲರೂ ಸಹೋದರ ಭಾವದಿಂದ ಒಂದಾಗಿ ಬಾಳಬೇಕು. ಆ ಒಂದಾಗಿ ಬಾಳ್ತಕ್ಕಂಥ ಶಕ್ತಿಯನ್ನ ಈ ಒಂದು ಭಗವಾನ್ ಗೌತಮ ಬುದ್ಧರ ಜಯಂತಿಯ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಪರಮಾತ್ಮ ಸಂಪೂರ್ಣವಾಗಿ ಅನುಗ್ರಹಿಸಲಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತ್. ಶ್ರೀಮದ್ ರಮಣ ಗೋವಿಂದ.